ಸರ್ ಹೇಳಿ ಇವತ್ತಿನ ಕಾರ್ಯಕ್ರಮ ಬಂದಿದೆ ಸರ್. ನಾನು ಸವದತ್ತಿಗೆ ಬಂದಿದ್ದೆ. ಅಲ್ಲಿ ಸಿಸಂಗಿರಿ ಲಿಂಗರಾಜರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇಲ್ಲಿ ನಮ್ಮ ಮಾದೇವ ಹೊರಟ್ಟಿಯವ್ರದ್ದು ಭಾರತೀಯ ಏಕತಾ ಮಿಷನ್ ಏನಿದೆ ಅದರಿಂದ 2 ಗ್ರಂಥಗಳ ಒಂದು ಬಿಡುಗಡೆ ಇದೆ. ಆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ಬೆಂಗಳೂರಿಗೆ ಪಯಣ. ಸರ್ ಇತ್ತೀಚೆಗೆ ಹುಬ್ಳಿಯಲ್ಲಿ ಒಂದು ವಿವಸ್ತ್ರವಾದ ಘಟನೆ ನಡೀತು ಸರ್, ಮಹಿಳೆಯದ್ದು. ಅದನ್ನು ಭಾಳ ರಾಜಕೀಯವಾಗಿ ತಗೊಳ್ತಾ ಇದ್ದಾರೆ ಸರ್ BJP ಅವರು. ಕಾಂಗ್ರೆಸ್ ಮೇಲೆ ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಅದು ಸತ್ಯಾಸತ್ಯತೆ ತಿಳ್ಕೊಂಡು ನಿಮಗೆ ಜಾಸ್ತಿ ಮಾಧ್ಯಮದವರು ಸತ್ಯಾಸತ್ಯತೆ ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಹೀಗಾಗಿ ಈಗಾಗಲೇ ಅದರ ತನಿಖೆ ಆಗ್ತದೆ. ಆ ತನಿಖೆಯಲ್ಲಿ ಏನು ಸತ್ಯ ಇದೆ ಅಂಥೇಳಿ ಗೊತ್ತಾದ ಮೇಲೆ ಬಹುಶಃ BJP ಈಗಾಗಲೇ ಸ್ವಲ್ಪ ಮುಜುಗರ ಆಗಿದೆ. ಏನು ಇಷ್ಟೇ ಅವರು ಡಿಫೆನ್ಸು ಯಾಕೆ ಈ ಮಟ್ಟಕ್ಕೆ ಹೋಗ್ತಾರೆ, ಹಂಗೆ ಮಾಡೋಕ್ಕೆ ಸಾಧ್ಯ ಅದ ಅಂಥೇಳಿ. ಹಂಗೆ BJPಯವರು ಹಂಗೆ ಮಾಡೋಕ್ಕೂ ಕೂಡ ಸಾಧ್ಯ ಅದ ಅಂತ ನಾನು ಇದು ಆಗ್ತದೆ. ಆದರೂ ಕೂಡ ನಾವು ಸ್ಟೇಟ್ಮೆಂಟ್ ಮಾಡೋಕ್ಕೆ ಬಯಸಲ್ಲ. ಒಂದು ಎನ್ಕ್ವೈರಿ ಇಸ್ ಆನ್. ಎನ್ಕ್ವೈರಿ ಇದು ಆಗಲಿ. ಹೀಗಾಗಿ ನನಗನ್ಸ್ಬಿಟ್ಟಿಗೆ ಏನೋ ಹೊತ್ತು ಮಾಧ್ಯಮದಲ್ಲಿ ಇತ್ತು CID ಎನ್ಕ್ವೈರಿ ಕೂಡ ಮಾಡ್ತೀವಿ ಅಂಥೇಳಿ. ಮಾಡಲಿ, ಸತ್ಯಾಸತ್ಯ ಹೊರ ಬರಲಿ. ಅದೇ ಈಗೇನು ತನಿಖೆ ಆಗದೇ ಇವ್ರು ಬಿ ರಿಪೋರ್ಟ್ ಸಲ್ಲಿಸಿ ಲೆಕ್ಕಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಅವರು ಅನ್ನೋದು ನಮಗೇನು ಗೊತ್ತು. ನಿಮ್ಮ ಮಾಧ್ಯಮದವ್ರು ನೀವೇನೋ ಬಿಡುಗಡೆ ಮಾಡಿದಿರಿ, ಮಾಧ್ಯಮದವ್ರು ಏನೋ ನೀವು ಬಿಡುಗಡೆ ಮಾಡಿದ್ರಿ. ಅದು ಬಿಟ್ಟು ಅದು ನೋಡಿದರೆ ನಾವೇನು ಮೀಡಿಯಾ ಟ್ರಯಲ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದರ ಪ್ರಕಾರ ಇದು ಸತ್ಯದಿಂದ ದೂರಿದೆ, ಅದು ಕಂಪ್ಲೇಂಟು. ಮತ್ತು ಕೆಲವೊಬ್ಬರು ಅವ್ರ ಪಾರ್ಟಿದವರೇ ಇದನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅದು ಯಾವುದೇ ಏನೇ ಇರಲಿ, ಸತ್ಯ ಹೊರಗೆ ಬರಲಿ. ತಪ್ಪಿಸ್ತಿರೋದು ಯಾರು ತಪ್ಪು ಮಾಡಿದರೆ ತಪ್ಪಿಸ್ತಾರೆ, ಶಿಕ್ಷೆ ನಿಶ್ಚಿತವಾಗಿ ಆಗಿರ್ತದೆ. ಸರ್ ಈಗ ಕೋಡಿ ಶ್ರೀಗಳು ಯುಗಾದಿವರೆಗೂ ಕೂಡ ಯಾವುದೇ ರೀತಿಯಾಗಿ CM ಬದಲಾವಣೆ ಆಗೋದಿಲ್ಲ ಅನ್ನೋ ಭಾಷಣ ನೀಡಿದ್ದಾರೆ. ಅವರವರ ನಂಬಿಕೆ, ವಿಶ್ವಾಸ, ಗುರುಗಳು ಅವರು ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಹೀಗಾಗಿ ಬದಲಾವಣೆ ಇದೆ ಅಂತಲೇ ಯಾರಿಗೂ ಕೂಡ ಹೇಳಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದಾಗ್ತದೆ. ನನ್ನ ಮಾತಿಗೂ ಏನು ಬೆಲೆ ಇಲ್ಲ, ಬೇರೆಯವ್ರ ಮಾತಿಗೂ ಬೆಲೆ ಇಲ್ಲ. ಹೈಕಮಾಂಡ್ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರೆಲ್ಲ ಏನು ನಿರ್ಣಯ ಮಾಡ್ತಾರೆ ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡೋದು. ಸಿದ್ದರಾಮಯ್ಯವರು ಕೂಡ ಅದು ಹೇಳಿದಾರೆ. ಹೈಕಮಾಂಡ್ ಹೇಳುವವರೆಗೆ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಏನು ಗೊಂದಲ ಇಲ್ಲ ನಮ್ಮಲ್ಲಿ. ಈಚೆಗೆ CM ಅವರು ರಾಜಕೀಯ ವೈರಾಗ್ಯದ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಸರ್. ಅದು ಹಾಗಂತೆಲ್ಲ. ನಿನ್ನೆ ಮೊನ್ನೆ ನಾನು ಮಾತಾಡಿದ್ದೀನಿ. ನನಗೊಬ್ಬರು ಯಾರೋ ಕೇಳಿದರು ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿ ಏನೋ ಮುಖ್ಯಮಂತ್ರಿಗಳು ಹೇಳಿದಾರಂತ. ಹೌದು, ಅಧಿಕಾರ ಶಾಶ್ವತ ಅಲ್ಲ. ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಮುಖ್ಯಮಂತ್ರಿಗಳಾದಮೇಲೆ, ಮಂತ್ರಿಗಳಾದಮೇಲೆ, ಶಾಸಕರಾದಮೇಲೆ ನಾವು ಶಾಶ್ವತ ಅಂತ ನಾವು ತಿಳ್ಕೊಂಡಿರ್ತೀವಿ. ನಾನು ಮೊನ್ನೆ ವೈರಾಗ್ಯದಂತ ಮಾತನ್ನೇ ಹೇಳಿದೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ಇಲ್ಲ, ನೀನು ಇಲ್ಲ, ಯಾವುದೂ ಇಲ್ಲ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳಿದಾರಲ್ಲ ತಮ್ಮ ಅಂತಿಮ ನಿವೇದನದಲ್ಲಿ. ಮನುಷ್ಯರು ಶಾಶ್ವತ ಅಲ್ಲ. ಈ ಮೊದಲೆಲ್ಲ ಅವರು ಇವತ್ತು ಇರ್ತೀವಿ, ನಾವು ನಾಳೆ ಇರ್ತೀವಿ, ಇಲ್ಲ ಗೊತ್ತಿರಂಗಿಲ್ಲ. ಈ ಮೊದಲು ಮಾತಾಡೋ ಮಾತಿನ ಶೈಲಿಗೂ ಈಗಿನ ಶೈಲಿಗೂ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇದೆ ಸರ್. ಹಾಗಿರ್ತಿರಲಿಲ್ಲ. ನೋಡಿ, ಈಸ್ ಎ ಮ್ಯಾಚುರ್ಡ್ ಮ್ಯಾನ್. ಅವರು ತಮಗೆ ರಾಜ್ಯದ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಬುದ್ಧ ಇದ್ದಾರೆ. ಅವ್ರು ಏನು ಮಾತಾಡಬೇಕು, ಏನು ಬಿಡಬೇಕು ಅದೆಲ್ಲವೂ ಕೂಡ ಬೇರೆಯವ್ರು ಯಾರು ಅವ್ರಿಗೆ ಕಲಿಸ್ಬೇಕಾಗಿಲ್ಲ. ಈಗ ಜಮೀರ್ ಅವರು 28ವರೆಗೂ ಕೂಡ CM ಮುಂದುವರಿತಾರೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಜಮೀರ್ ಅವ್ರ ಮಾತಿಗಾಗಿ, MB ಪಾಟೀಲ್ ಮಾತಿಗಾಗಿ ಯಾವುದೇ ಬೇರೆವಿಲ್ಲ. ಒಂದು ಸ್ವತಃ ಸಿದ್ದರಾಮಯ್ಯನವ್ರು ಹೇಳಿದಾರೆ ಅಂದಮೇಲೆ ಹೈಕಮಾಂಡ್ ಇಲ್ಲಿವರೆಗೆ ಈ ಥರ ಇರ್ತೀನಿ ಅಂತ ಹೇಳಿದರೆ. ರಾಹುಲ್ ಗಾಂಧಿ ಹೇಳಿದ 5 ನಿಮಿಷ ನಾವು ಕೂಡ ಅಧಿಕಾರದಲ್ಲಿ ಅಂತ ಕೂಡ ಹೇಳಿದ್ದಾರೆ. ಇದರ್ಥ ಹೈಕಮಾಂಡ್ ಇಸ್ ಸುಪ್ರೀಂ. ನಿನ್ನೆ ಕೂಡ ಬಿಜಾಪುರ ಬಂದಾಗ ಅದು ಹೇಳಿದ್ದಾರೆ, ಹೈಕಮಾಂಡ್ ಸುಪ್ರೀಂ ಅಂತ ಹೇಳಿದ್ದಾರೆ. ಬಿಜಾಪುರನ ಕೂಡ. ಸೊ ಹೈಕಮಾಂಡ್ ಇಸ್ ಸುಪ್ರೀಂ ಅಂದಾಗ ಯಾಕೆ ನೀವು ತಿರುಗಿಸ್ಕೊತೀರಿ? ಸರ್ ಈ ಲೋಕಲ್ ಧಾರವಾಡ KDB ಹಗರಣ ಡಬಲ್ ಪೇಮೆಂಟ್ ಈಗೇನಾದರೂ ಮತ್ತೆ ಮುಂದೇನಾದರೂ ಅದು ಎನ್ಕ್ವೈರಿ ಎಲ್ಲಿಗೆ ಬಂದು ಸರ್? ಮುಂದೆ ಈ ಎನ್ಕ್ವೈರಿ ಎಲ್ಲಿಗೆ ಬಂದಿದೆ? ಇನ್ನು ಮುಂದೆ ನಾನು ಟ್ರ್ಯಾಕ್ ಮಾಡಿಲ್ಲ. ಅದ ನಂತರ ನಾನು ತಿಳ್ಕೊಂಡು ಹೇಳ್ತೇನೆ. ಬಟ್ ಅದು ಹಿಂದಿನ ಸರ್ಕಾರದಲ್ಲಿ ಆಗಿರುವಂಥದ್ದು. ಇದು ಹಿಂದೆ ಇಡೀ ಕೀಡು ಬಂದಾಗ ಕೂಡ ನಿಮಗೆ ಗೊತ್ತಿದೆ. ಅದು ಇಡೀ ಬಂದಾಗ ಅದು ಆಗಿದ್ದು. ಮತ್ತು ಇಂಥವು ಕೇಸುಗಳು ಆಗಿದ್ದಾಗ ನಾವು ನಿರ್ದಾಕ್ಷಿಣ್ಯ ಮೊನ್ನೆ ಒಂದು ಕಡೆ ಆಗಿತ್ತು. ಕೋರ್ಟ್ನಲ್ಲಿ ಡಿಸ್ಪ್ಯೂಟ್ಸ್ ಇದ್ದಾಗ ಒಬ್ಬರು ಪರವಾಗಿ ನಿರ್ಣಯ ಮಾಡಿದರು. ಇವೆಲ್ಲವೂ ಕೂಡ ಆಗಿರ್ತದೆ. ಮುಂದೆ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಇದು ಮಾಡಿದಾಗ ಏನು ಸತ್ಯಾಸತ್ಯ ಇರ್ತದೆ ಹೊರಗೆ ಬರ್ತದೆ. ಹೀಗಾಗಿ ಹೀಗೆ ತಪ್ಪು ಮಾಡಿದಂಥವ್ರ ಮೇಲೆ ಏನ್ರಿ, ಅದು KDB ಒಬ್ಬ ಅಧಿಕಾರಿಯೋ ಅಥವಾ ಅವನ ಹೆಸರು ಮಾಡಿದ್ರು ತಪ್ಪಿಗೆ ಅವ್ರ ಮೇಲೆ ಕ್ರಮ ಆಗಿ ಆಗ್ತದೆ. ಈ ಕೋಗಿಲದ್ದು ಭಾಳ ಇದನ್ನು ಮಾಡ್ತೀವಿ ಸರ್. ನಿವೇಶನಗಳು ಹಂಚಿಕೆ ಆಗ್ತಿದೆ, ಮನೆ ಕಟ್ಟಿಸ್ಕೊಡ್ತಿದ್ದಾರೆ.
ಇಲ್ಲಿ ರೈತರು ಇಷ್ಟು ಜಮೀನು ಕಳ್ಕೊಂಡು ಜಮೀನು ಇನ್ನು ಪರಿಹಾರ ಕೂಡ ಇನ್ನೂ ಅಮೌಂಟ್ ಬಿಡುಗಡೆ ಆಗಿಲ್ಲ ಸರ್ ತುಂಬ ಜನ ರೈತರು. ಯಾಕೆ ಸರ್ಕಾರ ನೋಡಿ, ಈಗ ಗೊಂದಲ ಇದ್ದಾಗ ನೀವೇ ಹೇಳ್ತೀರಿ ಹಿಂಗೆಲ್ಲ ಇದೆ ಅಂತಂದಾಗ ನಾವು ಡಿಸ್ಪ್ಯೂಟ್ ಇದ್ದಾಗ ನಾವು ಕೋರ್ಟಿಗೆ ಜಮಾ ಮಾಡ್ತೀವಿ. ನಮ್ಮಲ್ಲಿ KRDB ಸಿಸ್ಟಮ್ ಏನಂದರೆ ಏನಾದ್ರು ಡಿಸ್ಪ್ಯೂಟ್ ಇದ್ದರೆ KRDB ಇವತ್ತಿನ ಸಹ ಕೋರ್ಟಿಗೆ ಜಮಾ, ಕೋರ್ಟ್ನಲ್ಲಿ ಯಾರು ತೀರ್ಪು ಆಗ್ತದೆ ಅವರಿಗೆ ಅದು ಕೋರ್ಟ್ನಿಂದ ಪೇಮೆಂಟ್ ಆಗ್ತದೆ. ಸೊ ಹೀಗಾಗಿ ನಾವು ಅದನ್ನು ಡಿಸ್ಪ್ಯೂಟ್ ಎಲ್ಲೆಲ್ಲಿದೆ ಲ್ಯಾಂಡ್ ಎಕ್ವಿಷನಲ್ಲಿ ಎಲ್ಲಿನೂ ಕೂಡ ನಾವು ಪೇಮೆಂಟ್ ಮಾಡಲ್ಲ. ಇಲ್ಲ ಈ ದಾಖಲೆಗಳೆಲ್ಲ ಸರಿಯಾಗಿದೆ, ಕೊಟ್ಟರು ಕೂಡ 6 ತಿಂಗಳೊಳಗೆ ಅಮೌಂಟ್ ಕೊಡಬೇಕಿತ್ತು, 2 ವರ್ಷ ಆದರೂ ಕೊಟ್ಟಿಲ್ಲ ಸರ್. ಇನ್ನು ಧಾರವಾಡದ ಕೆಲವು ಮನವಿ ಕೂಡ ಕೊಟ್ಟಿದ್ದಾರೆ. ನೋಡ್ತೀವಿ, ನಮ್ಮಲ್ಲಿ ಹಣದ ಇದು ತೊಂದರೆ ಇಲ್ಲ, ನಮಗೆ ಹಣ ಕರ್ಸ್ಕೊಡೋ ಪ್ರಶ್ನೆ ಇಲ್ಲ. ನಾನು ಅದು ಯಾವುದಿದೆ ನಾನು ಕರ್ಸ್ಕೊತೀನಿ, ಕರ್ಸ್ಕೊಂಡು ಅವೇನು ಡಿಸ್ಪ್ಯೂಟ್ಸ್ ಇದ್ದಿದ್ರೆ ಅಥವಾ ಕುಟುಂಬಕ್ಕೆ ಏನಿದ್ರೆ ನಿಶ್ಚಿತವಾಗಿ ಪೇಮೆಂಟ್ ಮಾಡ್ತೀನಿ. ಇನ್ನು ಪರ್ಸೆಂಟೇಜ್ ಏನೋ ಕೇಳ್ತಿದ್ದಾರೆ, 5% ಕೊಟ್ಟವ್ರಿಗೆ ಮಾತ್ರ ಬಿಡುಗಡೆ ಮಾಡ್ತಾರೆ. ಅದು ಕೂಡ ರೈತರಿಗೆ ಕಡೆ 5% ಅಧಿಕಾರಿಗಳು ಧಾರವಾಡದಲ್ಲಿ ಯಾರೇ ಅಂತವ್ರು ಯಾವ ಅಧಿಕಾರಿ ನಮ್ಗೆ ತಗೋತ ಮಾಡ್ತಿದ್ರೆ ನಮ್ಮ ಕಡೆ ಕೊಡಿಸ್ರಿ, ಅವ್ರನ್ನ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ತೀವಿ.